ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯವೇನೆಂದರೆ, ನೀವೆಲ್ಲರೂ ಕೂಡ ತಮ್ನೇಲ್ನಲ್ಲಿ ಕಂಡಂತೆಯೇ ಸೈಯದ್ ಕುರ್ರತು ಸಾದಾತ್ ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರು ಎಟ್ಟಿಕ್ಕುಳಂನಲ್ಲಿ ಮಹಿಳೆಯರು ಜುಮಾಗೆ ಬೇಕಾಗಿ ಮಸೀದಿಗೆ ಬಂದಾಗ ಅವರು ಹೇಳಿದಂತಹ ಮಾತುಗಳ ಕುರಿತಾಗಿದೆ. ಪ್ರೀತಿಯ ಸಹೋದರರೇ, ಕೆಲವು ವರ್ಷಗಳ ಮುಂಚೆ ಎಟ್ಟಿಕ್ಕುಳಂ ಎಂದು ಹೇಳಿದರೆ ಕುರ್ರತು ಸಾದಾತ್ ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರ ತಂದೆಯವರ ಮಕಾಮ್ ಇರುವಂತಹ ಒಂದು ಪ್ರದೇಶವಾಗಿದೆ ಎಟ್ಟಿಕ್ಕುಳಂ. ಕಣ್ಣೂರು ಜಿಲ್ಲೆಯಲ್ಲಾಗಿದೆ ಇದು ಇರುವುದು. ತಾಜುಲ್ ಉಲಮಾ ರವರ ಮಕಾಮ್ ಇರುವಂತಹ ಪ್ರದೇಶವಾಗಿದೆ. ಹಾಗೆ ಅವರ ಮನೆಯೂ ಕೂಡ ಅಲ್ಲೇ ಇದೆ. ಕುರ್ರತು ಸಾದಾತ್ ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರು ಜನಿಸಿದ್ದು ಅದೇ ಎಟ್ಟಿಕ್ಕುಳಂನಲ್ಲಾಗಿತ್ತು. ಹಾಗೆ ಅವರು ಮೊದಲು ಅಲ್ಲೇ ಇದ್ದರು, ವಾಸಿಸಿಕೊಂಡಿದ್ದರು ಎಟ್ಟಿಕ್ಕುಳಂನಲ್ಲಿ. ನಂತರ ಅವರು ಕರ್ನಾಟಕದ ಪುತ್ತೂರಿನ ಕೂರಾ ಎಂಬ ಪ್ರದೇಶಕ್ಕೆ ಸ್ಥಳಾಂತರಗೊಂಡದ್ದಾಗಿತ್ತು. ಪ್ರೀತಿಯ ಸಹೋದರರೇ, ಹಾಗೆ ಎಟ್ಟಿಕ್ಕುಳಂನಲ್ಲಿ ಒಂದು ದಿವಸ ಜುಮಾ, ಆ ಮಸೀದಿಯ ಉದ್ಘಾಟನೆಯ ಸಮಯದಲ್ಲಿ ಜುಮಾಗಬೇಕಾಗಿ ಮಹಿಳೆಯರು ಬಂದು ಇಲ್ಲಿ ಜುಮಾ ನಡೆಯಬಾರದು ಎಂದುಕೊಂಡು ಮಸೀದಿಯ ಒಳಗೆ ಅವರು ಪ್ರವೇಶಿಸಿದರು. ಆಗ ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರು ಆ ಮಸೀದಿಗೆ ಬಂದು ಅವರು ಆ ಮಹಿಳೆಯರನ್ನು ಅಲ್ಲಿಂದ ಹೋಗಲು ಹೇಳಿದರು. ಅವರು ಎಷ್ಟು ಹೇಳಿದರೂ ಕೇಳಲಿಲ್ಲ, ಅಲ್ಲೇ ನಿಂತರು. ಕೊನೆಗೆ ಆ ಕಮಿಟಿಯವರೆಲ್ಲ ಎಷ್ಟು ಹೇಳಿಯೂ ಕೇಳಲಿಲ್ಲ. ಕೊನೆಗೆ ಕಮಿಟಿಯವರು ಸಾದಾತ್ ತಂಗಳ್ರವರನ್ನು, ಕುರ್ರತು ಸಾದಾತ್ ತಂಗಳ್ರವರನ್ನು ಸಮಾಧಾನಪಡಿಸಲು ಶ್ರಮಿಸಿದರು. ಆದರೆ ಏನನ್ನೂ ಕೂಡ ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರು ಕೇಳಲಿಲ್ಲ. ಅದೆಲ್ಲರೂ ಕೂಡ ಗೊತ್ತಿರುವುದೇ ಆಗಿದೆ. ಸೈಯದ್ ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರು ದೀನಿನ ವಿಷಯದಲ್ಲಿ ಯಾವುದೇ ಡಿಸಿಷನ್ ಅನ್ನು ತೆಗೆದರೆ ಅದರಿಂದ ಹಿಂದೆ ಸರಿಯುವ ಮಾತೇ ಇಲ್ಲ. ಹಾಗೆ ಅವರು ತೆಗೆದ ದೀನಿನ ಹಕ್ಕಾದ ತೀರ್ಮಾನವನ್ನು ಅಲ್ಲಿ ಅವರು ನಡೆಸಲು ತೀರ್ಮಾನಿಸಿದರು. ಹೀಗೆ ಕಮಿಟಿಯವರು ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರನ್ನು ಸಮಾಧಾನಪಡಿಸಲು ಶ್ರಮಿಸಿದಾಗ ಜೋರಾಗಿ ತಂಗಳು ಉಸ್ತಾದರವರು ಆ ಮಸೀದಿಯಲ್ಲಿ ಹೇಳಿದರು, ನನ್ನನ್ನು ಕೊಂದರೂ ನನಗೆ ಸಮಸ್ಯೆ ಇಲ್ಲ, ಯಾವುದೇ ಸಮಸ್ಯೆ ಇಲ್ಲ, ನಾನು ಶಹೀದಾಗುತ್ತೇನೆ ಎಂದು ಹೇಳುತ್ತಾ ಇಲ್ಲಿ ಇಂದು ಜುಮಾ ಮಾಡಿಯೇ ತೀರುತ್ತೇನೆ ಎಂದು ಅವರು ಗರ್ಜಿಸಿದಾಗ ಪೊಲೀಸರೆಲ್ಲ ಬಂದು ಹಾಗೆ ಎಲ್ಲರೂ ಸೇರಿಕೊಂಡು ಆ ಮಹಿಳೆಯರನ್ನು ಆ ಮಸೀದಿಯಿಂದ ಹಿಮ್ಮೆಟ್ಟಿದರು. ಹಾಗೆ ಆ ಮಸೀದಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಜುಮಾ ಕೂಡ ನಡೆಯಿತು. ಇದಾಗಿದೆ ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರ ಎಟ್ಟಿಕ್ಕುಳಂನ ಅನುಭವ. ಪ್ರೀತಿಯ ಸಹೋದರರೇ, ನಾವೆಲ್ಲರೂ ಕೂಡ ಆ ಸಮಯದಲ್ಲಿ ನೋಡಿದ ವಿಷಯವಾಗಿರಬಹುದು. ಆದರೂ ಕೂಡ ಈಗ ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರು ಮರಣ ಹೊಂದಿದ ಬಳಿಕ ಅವರ ಹಲವಾರು ಕರಾಮತುಗಳು ಹೊರಬರುತ್ತಿದೆ. ಒಂದು ಸಲಫಿಯೇ ಸುನ್ನಿಯಾಗಿ ಬಿಟ್ಟಂತಹ ಒಂದು ಚರಿತ್ರೆ ಕೂಡ ಇದೆ. ತುಂಬ ದೂರವೇನೂ ಅಲ್ಲ. ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರು ಮರಣ ಹೊಂದಿದ ಬಳಿಕ ಸಲಫಿಯು ಸುನ್ನಿಯಾಗಿದ್ದಾರೆ. ಅದರ ಕುರಿತು ಒಂದು ವಿಡಿಯೋವನ್ನು ನಾನು ಮಾಡುತ್ತಿದ್ದೇನೆ. ಪ್ರೀತಿಯ ಸಹೋದರರೇ, ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರ ಹಲವಾರು ಚರಿತ್ರೆಗಳು ನಮಗೆ ಗೊತ್ತಿರಬಹುದು. ಒಂದು ಮಗುವು ಮಾತನಾಡಿದ ಚರಿತ್ರೆ ಒಂದು ನಡೆದ ವಿಷಯವಾಗಿದೆ. ಈ ಹಿಂದೆ ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರ ಕಾಲದಲ್ಲಿ, ಅವರು ಜೀವಿಸಿದ್ದ ಕೊನೆಯ ಕಾಲದಲ್ಲಿ ನಡೆದಂತಹ ಹಲವಾರು ಚರಿತ್ರೆಗಳಿದೆ. ಮಗು ಮಾತನಾಡಿದ ಕತೆ ಹಾಗೂ ಮಗುವಾಗದವರಿಗೆ ನೀರು ಮಂತ್ರಿಸಿ ನೀಡಿದಾಗ ಅವರು ಅದನ್ನು ಕಡೆಗಣಿಸಿದಾಗ ಅವರಿಗೆ ನಡೆದ ನಷ್ಟ, ಹೀಗೆ ಹಲವಾರು ಕರಾಮತುಗಳು, ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರ ಕರಾಮತುಗಳು ನಮಗೆ ಪರಿಚಯವೇ ಆಗಿದೆ. ಪ್ರೀತಿಯ ಸಹೋದರರೇ, ಕೂರಾ ತಂಗಳ್ರವರ ಅಗಲಿಕೆಯು ನಮಗೆ ಬಹಳ ಅಪಾರವಾದ ನಷ್ಟವಾಗಿದೆ. ಕಾರಣ ಅಲ್ ಮೌತುಲ್ ಆಲಮ್ ಎಂದಲ್ವಾ? ಒಂದು ಪಂಡಿತನ ಮರಣವು ಅದು ಲೋಕದ ಮರಣ ಎಂದು ಅಲ್ಲಾಹು ಸುಬ್ಹಾನಹು ವ ತಆಲಾ ಹೇಳುತ್ತಾನೆ. ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರ ರೀತಿಯಲ್ಲಿ ಬಹಳ ಗಟ್ಟಿಯಾಗಿ ಯಾರ ಮುಂದೆಯೂ ತಲೆಬಾಗದೆ, ಶ್ರೀಮಂತನೋ ಅಥವಾ ಬಡವನೋ ಎಂದು ನೋಡದೆ, ಮಂತ್ರಿಯೋ ಅಥವಾ ಸಾಧಾರಣ ಜನರೋ ಎಂದು ನೋಡದೆ, ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಪರಿಗಣಿಸುವಂತಹ, ಎಲ್ಲರನ್ನೂ ಒಂದೇ ಕಣ್ಣಿನಲ್ಲಿ ಕಾಣುವಂತಹ ಮತ್ತೊಂದು ವ್ಯಕ್ತಿಯು ಈ ಲೋಕದಲ್ಲಿರಲ್ಲ. ಆದರೆ ಬಾಕಿ ಇರುವ ಪಂಡಿತರು ಅಷ್ಟು ದೊಡ್ಡವರಲ್ಲ, ಅಥವಾ ಅವರು ಕಡೆಗಣಿಸುವವರು, ಶ್ರೀಮಂತರನ್ನು ಹಾಗೂ ಬಡವರನ್ನು ಕಡೆಗಣಿಸುವವರು ಎಂದು ಹೇಳಿದ್ದಲ್ಲ. ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರು ಬಾಕಿ ಇರುವ ಪಂಡಿತರಿಗಿಂತಲೂ ವ್ಯತ್ಯಸ್ತರಾಗಿದ್ದಾರೆ. ಅವರು ಯಾರನ್ನೂ ಕೂಡ ನೋಡುವುದಿಲ್ಲ. ಒಮ್ಮೆ ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರು
ಕೂರಾ ಎಂಬ ಪ್ರದೇಶದಲ್ಲಿ ಅವರ ಆ ದರ್ಸಿನಲ್ಲಿ ಹೊರಗೆ ಕುಳಿತಿರುವಾಗ ಒಬ್ಬರು ಬಂದು ಕೇಳಿದರು. ಯಾರಲ್ಲಿ? ಕೂರಾ ತಂಗಲ್ರವರಲ್ಲೇ ಕೇಳಿದರಂತೆ. ಕೂರಾ ತಂಗಲ್ರವರು ಬಂದರೆ ಯಾವಾಗ ಬರುವುದು, ಎಷ್ಟು ಹೊತ್ತಾಗಬಹುದು? ಆಗ ಅವರು ಹೇಳಿದರಂತೆ, ಬರುತ್ತಿದ್ದಾರೆಂದು ತಮಾಷೆಗೆ. ಇದರ ಅರ್ಥ ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರು ಅಷ್ಟಕ್ಕೂ ಸಿಂಪಲ್ಸಿಟಿಯಿಂದ ಜೀವಿಸಿದ್ದರು. ಅವರ ಒಂದು ಫೋಟೋಗಳನ್ನು ನಮಗೆ ನೋಡಿದರೆ ಸಾಧ್ಯವಾಗಬಹುದು, ಕಾಣಬಹುದು. ಅವರ ಒಂದು ಶರ್ಟ್ ಅಥವಾ ಒಂದು ಚಿಕ್ಕ ಜುಬ್ಬ, ಒಂದು ಮುಂಡಾಸು, ಹೀಗೆ ಸಿಂಪಲ್ಸಿಟಿಯಿಂದ ಕಟ್ಟಿಕೊಂಡಿದ್ದರು ಎಲ್ಲವನ್ನು ಕೂಡ. ಅವರನ್ನು ಕಾಣಲು ಒಂದು ಹುಸೇನ್ ಸಾದಿರವರು ಹೇಳುತ್ತಾರೆ, ಕೆ.ಸಿ. ರೋಡ್ ಉಸ್ತಾದರವರು, ಅವರನ್ನು ಕಾಣಲು ಒಂದು ಮುಕ್ರಿ, ಅಜಾನ್ ಬಾಂಗನ್ನು ಕೊಡುವಂತಹ ಮುಕ್ರಿಯಂತೆ ಕಾಣುತ್ತಿತ್ತು ಎಂದು ಅವರು ಹೇಳಿದ್ದರು. ತಮಾಷೆಗೆ ಹೇಳಿದ್ದು. ಹೀಗೆ ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರು ಬಹಳ ಸಿಂಪಲ್ಸಿಟಿಯಿಂದ